ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ರಾಜಕಾರಣ ಕೂಡ ನಡೀತಾ ಇದೆ, ಅದರ ಜೊತೆಗೆ ಒಂದ್ ಕಡೆ ತನಿಖೆ ಕೂಡ ಸಾಗ್ತಾ ಇದೆ, ಇದರ ನಡುವೆ ಕೆಲವರ ಬಂಧನಗಳು ಕೂಡ ಆಗ್ತಾ ಇದೆ ಅಂತ. ಧರ್ಮಸ್ಥಳ ವಿಚಾರದಲ್ಲಿ SIT ತನಿಖೆ ಅಂತೂ ಚುರುಕಾಗಿ ನಡೀತಾ ಇದೆ. ತಿಮರೋಡಿ ಬಂಧನ, ಸಮೀರ್ಗೆ ಬೇಲ್ ಬೇರೆ ಸಿಕ್ಕಿರುವಂತದ್ದು, ಅನಾಮಿಕನಿಗೆ SIT ಮತ್ತೆ ವಿಚಾರಣೆಯನ್ನು ಮಾಡ್ತಾನೆ ಇದೆ. ನಿನ್ನೆ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ಸಾಕಷ್ಟು ಹೊತ್ತುಗಳ ಕಾಲ ಅನಾಮಿಕನನ್ನ ವಿಚಾರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಹೋದಾದ್ರೆ ಆತ ಯಾರ್ಯಾರ ಹೆಸರನ್ನ ಹೇಳಿದ್ದ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸ ಆಗಿದೆ. ಅದರ ಜೊತೆಗೆ ಆತನ ಮೊದಲ ಪತ್ನಿ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೇನೆ ಅನನ್ಯ ಭಟ್ ವಿಚಾರದಲ್ಲೂ ಕೂಡ SIT ತನಿಖೆಯನ್ನ ಮಾಡ್ತಾ ಇದೆ. ಇಂದು ಸುಜಾತಾ ಭಟ್ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಅನಾಮಿಕನ ಸಂಬಂಧಿಕರು ಸ್ನೇಹಿತರಿಗೂ ಕೂಡ ಈಗ ಆಲ್ರೆಡಿ ಡ್ರಿಲ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಧರ್ಮಸ್ಥಳ ಪರವಾಗಿ ಬಿಜೆಪಿಯಿಂದ ಬೇರೆ ಹೋರಾಟವನ್ನ ಶುರು ಮಾಡಲಾಗ್ತದೆ. ಮೊನ್ನೆ ಎಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಶಾಸಕರು ಮತ್ತು ಸಂಸದರೆಲ್ಲ ಹೋಗಿದ್ರು, ನಾವು ನಿಮ್ಮ ಪರವಾಗಿ ಇದ್ದೇವೆ ಅನ್ನುವಂಥ ಮೆಸೇಜ್ ಅನ್ನ ಕೊಟ್ಟಿದ್ರು. ಈಗ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಧರ್ಮಸ್ಥಳದ ಪರವಾಗಿ ಹೋರಾಟವನ್ನ ಮಾಡಲಿಕ್ಕೆ, ಬೆಂಬಲವನ್ನ ಕೊಡ್ಲಿಕ್ಕೆ, ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ, ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ, ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡ್ತಾ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡಲಾಗ್ತದೆ. ಧರ್ಮ ಯುದ್ಧ ಹೆಸರಿನಲ್ಲಿ ಬಿಜೆಪಿಯ ಹೋರಾಟ ಇವತ್ತಿನಿಂದ ಆರಂಭ ಆಗ್ತದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂ ಬುತ್ತವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ನಮಸ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಧು, ಇಲ್ಲಿ ಯಾರು ಯಾರನ್ನ ಎಲ್ಲಿ ನೋಡಬೇಕು ಅಂದ್ಕೊಂಡಿದ್ರು, ಕೆಲವೊಂದು ಪ್ರಕರಣಗಳಲ್ಲಿ ಜೈಲಿನಲ್ಲಿ ಇಂಥವ್ರನ್ನ ನೋಡಬೇಕು, ತಪ್ಪು ಮಾಡಿದ್ದಾರೆ ಅಂತೆಲ್ಲ ಅನ್ನುವ ರೀತಿಯಾದಂಥ ಒಂದು ಹೋರಾಟ ಶುರುವಾಗಿದ್ದು. ಬಟ್ ಅದೇ ಕೆಲವರಿಗೆ ತಿರುಮಂತ್ರ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದ್ದಿದೆ. ಅದರ ಜೊತೆಗೆ ಒಬ್ಬೊಬ್ಬರ ಮುಖವಾಡಗಳು ಕೂಡ SIT ತನಿಖೆ ಡೀಪಾಗಿ ಹೋಗ್ತಾ ಬಯಲಾಗುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಈಗ ಮುಖವಾಡಗಳು ಎರಡೂ ಬದಿಯಲ್ಲೂ ಕೂಡ ಬಯಲಾಗುತ್ತೆ. ಅದು ಒಳ್ಳೆಯ ಮುಖವಾಡ, ಕೆಟ್ಟ ಮುಖವಾಡ ಯಾವುದು ಇರಬಹುದು. ತಂತ್ರ, ಷಡ್ಯಂತ್ರಗಳು, ಈಗ ಏನು ರಾಜಕೀಯ ನಾಯಕರು ದೊಡ್ಡ ಮಟ್ಟದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು, ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಒಬ್ಬರಾದ ಮೇಲೊಬ್ಬರು ಪೈಪೋಟಿಗೆ ಬಿದ್ದಂತೆ ಕೊಡ್ತಾ ಇದ್ದಾರಲ್ಲ, ಆ ಎಲ್ಲ ಅಭಿಪ್ರಾಯ ಅನಿಸಿಕೆಗಳ ತಳಹದಿಯಲ್ಲಿ ಆಯಾ ಏನು ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಈಗ ಹೊರ ಬೀಳ್ತಾ ಇದೆ. ಅಫ್ಕೋರ್ಸ್ ಈ ಒಂದು SITಯೇ ಬೇಡ ಅಂತ ಏನು ಆಗಬಾರ್ದಿತ್ತು ಅಂತ ಹೇಳ್ತಾ ಇದ್ದಾರಲ್ಲ BJPಯವರು, ಆ BJPಯ ಧ್ವನಿಗೆ ಶಕ್ತಿ ತುಂಬಿದ್ದೇ ಒಂದು ರೀತಿ ಸರ್ಕಾರದ SIT. ಅದರ್ವೈಸ್ ಇಂಥದ್ದೊಂದು ರಾಜಕೀಯವನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ನಿಜಕ್ಕೂ ಕೂಡ ಇಲ್ಲಿ ಸೌಜನ್ಯಗೆ ನ್ಯಾಯ ಕೊಡಬೇಕು ಅಥವಾ ಸಿಗಬೇಕು ಆ ಮಗುಗೆ ಅನ್ನುವಂಥ ಒಂದು ಮಾತನ್ನು ಕೂಡ ಪ್ರತಿಯೊಬ್ಬ ಶಾಸಕ ಜನಪ್ರತಿನಿಧಿಗಳು ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಏನು ತನಿಖೆಯಲ್ಲಿ ಹೊರಬಂದಿರುವಂಥದ್ದು ಅಥವಾ ಅದರಲ್ಲಿ ಲೋಪದೋಷಗಳಾಗಿದೆ ಅಂತ ಜಡ್ಜ್ಮೆಂಟ್ನಲ್ಲಿ ಮೆನ್ಷನ್ ಆಗಿರುವಂಥದ್ದು, ಅದೆಲ್ಲದರ ಹೊರತಾಗಿಯೂ ಕೂಡ ಏನು ಧರ್ಮಸ್ಥಳದ ಅಲ್ಲಿ ಯಾವುದೇ ರೀತಿಯ ತನಿಖೆಯೂ ಕೂಡ ಆಗಬಾರ್ದು ಅನ್ನೋ ರೀತಿ ಮತ್ತೊಂದು ಆಸ್ಥೆಯ ವಿಚಾರವನ್ನು ಕೂಡ ಇಡ್ತಾರೆ. ಸೊ ಇಲ್ಲಿ ಒಂದು ಕಡೆ ಗೊಂದಲ ಅಂತ ಕಾಣಿಸಿದ್ರೆ, ಮತ್ತೊಂದು ಕಡೆ ರಾಜಕೀಯ ಜಾಣತನ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ಹೋರಾಟವನ್ನು ಮಾಡ್ತಾ ಇದ್ದರೆ ಧರ್ಮ ರಕ್ಷಣೆ, ಧರ್ಮ ಸಂರಕ್ಷಣೆ, ಆಸ್ಥೆ ಮತ್ತೊಂದು ಎಲ್ಲವೂ ಹೌದು. ಅದರ ಆಚೆಗೆ ವೈಯಕ್ತಿಕವಾಗಿ ಆಯಾ ಪಕ್ಷಗಳ, ಆಯಾ ನಾಯಕರ ಅಜೆಂಡವೂ ಕೂಡ ಕಾಣುತ್ತೆ. ಯಾವಾಗ ಬೇಲೂರು ಗೋಪಾಲಕೃಷ್ಣ ಅವರು 10 ಹೆಜ್ಜೆ ಮುಂದೆ ಇಟ್ಟು ಪದೇ ಮಾತನಾಡ್ತಾರೋ ಧರ್ಮಸ್ಥಳದ ವಿಚಾರವಾಗಿ, ಸಹಜವಾಗಿ ಅಲ್ಲಿ ಹರತಾಳು ಆರಪ್ಪ ಅವರಿಗೆ ಟೆನ್ಷನ್ ಆಗುತ್ತೆ, ಅವರು ಮಾತಾಡ್ತಾರೆ ನಿಧಾನಕ್ಕೆ. ಯಾವಾಗ ಇಲ್ಲಿ ಅಶೋಕ್ ಅವರು, ಸುನಿಲ್ ಕುಮಾರ್ ಅವರು ಪೈಪೋಟಿಗೆ ಬಿದ್ದು ಮಾತನಾಡ್ತಾರೋ, ವಿಜೇಂದ್ರ ಅವರಿಗೆ ಭಯ ಆಗುತ್ತೆ, ಅವರು ಮಾತನಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪರಮೇಶ್ವರು ಮತ್ತು DK ಶಿವಕುಮಾರ್ ಅವರಿಗೆ ಭಯ ಆಗುತ್ತೆ, ಅವರೂ ಮಾತಾಡಬೇಕಾಗತ್ತೆ. ಸೊ ಇಲ್ಲಿ ಒಂದು ಆಸ್ಥೆಯ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಆರೋಪ ಪ್ರತ್ಯಾರೋಪಗಳ ನಡುವೆ ಸಹಜವಾಗಿ ಅವರವರ ವೈಯಕ್ತಿಕ ಅಸ್ತಿತ್ವ, ರಾಜಕೀಯ ಅಸ್ತಿತ್ವ ಎಲ್ಲವೂ ಕೂಡ ಕಾಣುತ್ತೆ. ಅದೆಲ್ಲದಕ್ಕೂ ಕೂಡ ದೊಡ್ಡ ಕ್ಯಾನ್ವಾಸಲ್ಲಿ ಧರ್ಮದ ರಕ್ಷಣೆ, ಅಸ್ಮಿತೆ ಅಂತ ಹೇಳುವಂಥದ್ದು ಸಹಜ. ಅದು ಇಂಥದ್ದು ನೋಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ಪೈಪೋಟಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಹೋರಾಟ ಬೇರೆ, ನ್ಯಾಯಕ್ಕಾಗಿ ಆಗ್ರಹ ಮಾಡೋದು ಬೇರೆ. ಆದರೆ ಆ ಆಗ್ರಹಕ್ಕೆ ಒಂದು ಪರಿಮಿತಿ ಅಂತ ಇರುತ್ತೆ, ಅದಕ್ಕೊಂದು ಮಿತಿ, ಸಭ್ಯತೆ ಎಲ್ಲವೂ ಕೂಡ ಇರುತ್ತೆ ಅನ್ನುವಂಥದ್ದು ತಿಮರೋಡಿ ಅವರ ಪ್ರಕರಣದಲ್ಲಿ ಕಾಣಿಸ್ತಾ ಇದೆ. ಅದು ಕೂಡ ಈ ಹೋರಾಟಗಾರರಿಗೆ ತಲುಪಬೇಕಾಗಿರುವಂಥ ಸಂದೇಶ ಮತ್ತು ಪಾಠ. ನೀವು ಆಗ್ರಹವನ್ನು ಮಾಡಿ, ಬೇಡಿಕೆಗಳನ್ನು ನೀಡಿ, ಧಿಕ್ಕಾರಗಳನ್ನು ಕೂಗಿ, ಅದೆಲ್ಲವೂ ಕೂಡ ಸಂವಿಧಾನಬದ್ಧವಾಗಿ ಸಿಕ್ಕಿರುವಂಥ ಹಕ್ಕು. ಆದರೆ ಅದರ ಆಚೆಗೆ ವೈಯಕ್ತಿಕ ತೇಜೋವಧೆಗಳನ್ನು ಮಾಡಬಾರ್ದು, ಅಥವಾ ತಾನು ನಡೆದದ್ದೇ ಹಾದಿ ಅನ್ನೋ ರೀತಿ ಹೋಗಬಾರ್ದು. ಬಳಸುವ ಭಾಷೆ,
ಮತ್ತು ನಡ್ಕೊಳ್ಳುವ ನಡವಳಿಕೆ ಎಲ್ಲದಕ್ಕೂ ಕೂಡ ಒಂದು ಸಂವಿಧಾನ, ವೈಯಕ್ತಿಕ ಸಂವಿಧಾನ, ನೀತಿ ಸಂಹಿತೆ ಅನ್ನುವಂಥದ್ದು ಇರಬೇಕಾಗುತ್ತೆ. ಯಾಕಂದರೆ ನಾವೊಂದು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ಇದು ಕೊಟ್ಟಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಭಾವೋದ್ವೇಗಗಳು ಅಥವಾ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ ಅನ್ನೋ ಕಾರಣಕ್ಕೆ ವಿವೇಚನೆಯನ್ನು ಕಳ್ಕೊಂಡು ಏನೇನೆಲ್ಲ ಮಾತನಾಡುವಂಥದ್ದು, ಏನೇನೆಲ್ಲ ಮಾಡುವಂಥದ್ದು ಇದೆಯಲ್ಲ, ಅದು ನಿಮ್ಮ ಮೂಲೋದ್ದೇಶ ನಿಜವಾಗ್ಲಿಯೂ ಕೂಡ ನ್ಯಾಯ ಕೊಡಿಸೋದಾಗಿದ್ದರೆ ಆ ನ್ಯಾಯ ಕೊಡಿಸುವಂಥ ಪ್ರಕ್ರಿಯೆಗೆ ಪೆಟ್ಟು ಕೊಡುತ್ತೆ ಮತ್ತು ಕಂಪ್ಲೀಟಾಗಿ ತಕ್ಕಡಿ ಆಚೀಚೆ ಆಗುವಂಥ ಸಂದರ್ಭ ಸನ್ನಿವೇಶಗಳು ಬರ್ತವೆ ಅನ್ನೋದಕ್ಕೆ ಈ ಎಂಟೈರ್ 15-20 ದಿವಸದ ಪ್ರಕರಣವೇ ಸಾಕ್ಷಿ. ಮೊದಲ 10-12 ದಿವಸ BJP ಆಗಲಿ ಸತ್ಯ ಹೊರಬರಲಿ ಅಂತ ಮಾತನಾಡ್ತಾ ಇತ್ತು. ಅದಾದ ಮೇಲೆ ಕಳೆದ 10 ದಿವಸದಿಂದ ಎಲ್ಲಾಗಾದರೂ ಏನೂ ಸಿಗ್ತಾ ಇಲ್ಲ, ಮಣ್ಣು ಬಿಟ್ಟು ಅನ್ನುವಂಥ ಗೊತ್ತಾದ ಸಂದರ್ಭದಲ್ಲಿ ವಾಯ್ಸ್ ಜಾಸ್ತಿ ಆಯಿತು. ಎಲ್ಲೋ ಒಂದು ಕಡೆ ಸರ್ಕಾರವನ್ನು ಕೌಂಟ್ರ್ ಮಾಡುವಂಥ ಅಥವಾ ಕಾರ್ನರ್ ಮಾಡುವಂಥ ಪ್ರಕ್ರಿಯೆಗಳು ಶುರುವಾದವು. ಸೊ ಸಹಜವಾಗಿ ಅಭಿಪ್ರಾಯದ ತಕ್ಕಡಿ ತೂಗಲಿಕ್ಕೆ ಮೇಲೆ ಕೆಳಗೆ ಆಗಲಿಕ್ಕೆ ಶುರುವಾಗಿದೆ. ಸೊ ಹೀಗಾಗಿ ಯಾವ ಕಡೆ ಜಾಸ್ತಿ ತೂಗ್ತಾ ಇದೆ ಆ ಕಡೆ ನೀರು ಹರಿಯೋ ಕಡೆ ಜಾರ್ಕೊಂಡು ಹೋಗ್ಬಿಡೋಣ, ಗಾಳಿ ಬೀಸ್ ಕಡೆ ತುರ್ಕೊಂಡು ಹೋಗ್ಬಿಡೋಣ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದೇ ರೀತಿ ಇವಾಗ ಆಗ್ತಾ ಇದೆ. ಸೊ ಇಲ್ಲಿ ಈ ಹೋರಾಟಗಾರರು ಅಥವಾ ಇಂತಹ ಹೋರಾಟಗಳಿಗೆ ಕೈ ಹಾಕುವ ಮುನ್ನ ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ವಹಿಸಿರಬೇಕು, ನಿಮ್ಮ ಸಾಕ್ಷ್ಯ ಅಥವಾ ನಿಮ್ಮ ನ್ಯಾಯ ಬರೀ ಮಾತಲ್ಲಷ್ಟೇ ಅಲ್ಲ, ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಇರಬೇಕು. ಇಲ್ಲ ಅಂದರೆ ಅವ್ಯವಸ್ಥಿತವಾಗಿ ಹಳಿ ತಪ್ಪುತ್ತೆ ಅನ್ನೋದಕ್ಕೆ ಇದು ಒಂದು ಅತ್ಯಂತ ದೊಡ್ಡ ಉದಾಹರಣೆ. ಸೊ ಅಕಸ್ಮಾತ್ ಇದು ಬರೀ ಸಾರ್ವಜನಿಕವಾಗಿ ಇವರು ಬರೀ ಏನನ್ನು ಮಾತನಾಡ್ತಿಲ್ಲ ಅಥವಾ ಅಂಥದ್ದೇನೋ ಅತಿ ದೊಡ್ಡ ಕನೆಕ್ಟಿಂಗ್ ಡಾಟ್ಸ್ಗಳನ್ನು ಇಟ್ಕೊಂಡು ವ್ಯವಸ್ಥಿತವಾಗಿ ಇವರೇನೋ SIT ಮುಂದೆ ಕೊಡ್ತಾರಾ ಅಂತಂದರೆ ಅದು ಕುತೂಹಲ ಇದೆ, ನೋಡಬೇಕು. ಯಾಕಂದರೆ ಈಗ ಏನು ಸಿಕ್ಕಿಲ್ಲ ಅಂದಮೇಲೆ ಅನಾಮಿಕನ ಸುತ್ತಮುತ್ತ ಸಿಕ್ಕಾಬಟ್ಟೆ ಮಾತುಗಳು ಬರ್ತಾ ಇದೆ, ಆರೋಪಗಳು ಬರ್ತಾ ಇದೆ, ಆತನ ನಿಯತ್ತು ಸಾಚಾತನದ ಬಗ್ಗೆ ಆರೋಪಗಳು ಬರ್ತಾ ಇದೆ ಕುಟುಂಬದ ಕಡೆಯಿಂದ, ಎಲ್ಲ ಮೂಲಗಳನ್ನು ಜೊತೆಗಿದ್ದವರು, ಅದು ಅಭಿಪ್ರಾಯವೂ ಆಗಿರ್ಬೋದು, ಒತ್ತಡಗಳಾಗಿರ್ಬೋದು, ಅಥವಾ ಒಟ್ಟಾರೆ ಸಮೂಹ ಯಾವ ರೀತಿ ಮಾತನಾಡ್ತಿದೆ ಅದಕ್ಕೆ ಧ್ವನಿಗೂಡಿಸುವಂಥ ಪ್ರಯತ್ನಗಳು ಇರ್ಬೋದು, ಅದು ಓಕೆ. ಆದರೆ ಈಗ ತನಿಖೆಯಲ್ಲಿ ಅಂತಿಮವಾಗಿ ಗೊತ್ತಾಗುತ್ತೆ. ಈಗ ಮಹಂತಿ ಅಂತ ಅಧಿಕಾರಿಗಳು ಇರಬೇಕಾದ್ರೆ ಈಗ ಸಿಕ್ಕಿಲ್ಲ, ಸಿಗಬೇಕಾಗಿರೋದೇನು ಉತ್ತರ, ಆ ಉತ್ತರ ನ್ಯಾಯದ ಪರವಾಗಿರಬೇಕು ಅಥವಾ ನಿಷ್ಪಕ್ಷಪಾತವಾಗಿರಬೇಕು ಅಂತಂದರೆ ಈಗ ಅನಾಮಿಕನ ಮೂಲ, ಆತನ ಸಂಪರ್ಕಗಳು, ಆತನ ಬೆನ್ನೆಲುಬು, ಆತನ ಭೇಟಿಯ ವಿವರಗಳು, ಯಾರ್ಯಾರ ಜೊತೆ ಎಲ್ಲಿಂದ ಬಂದ, ಹೇಗೆ ಬಂದ, ಯಾತಕ್ಕಾಗಿ ಬಂದ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಂತ ಸಿಕ್ಕಂಥ ಸಂದರ್ಭದಲ್ಲಿ ಈ ಧರ್ಮಸ್ಥಳದ ಷಡ್ಯಂತ್ರ ಅನ್ನೋ ಒಂದು ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯಕ್ಕೆ ಒಂದು ಮನ್ನಣೆ ಖಂಡಿತ ಸಿಕ್ಕೇ ಸಿಗುತ್ತೆ. ಅದು ಯಾರೂ ಕೂಡ ಎಸ್ಕೇಪ್ ಆಗೋಕ್ಕಾಗಲ್ಲ. ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ. ಈಗ ಸಮೀರ್ ಅಂತವರು ಅತಿ ದೊಡ್ಡ ಏನು ವಿಡಿಯೋಗಳನ್ನು ಮಾಡಿದರು, ಅದರಲ್ಲಿ ಬೇಸ್ಲೆಸ್ ಎಷ್ಟು ಅಥವಾ ಪ್ರೂಫ್ ಇರುವಂಥದ್ದು ಎಷ್ಟು, ಫುಲ್ ಪ್ರೂಫ್ ಎಷ್ಟು, ಅದೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ಈಗ ಅವರು ನಿನ್ನೆ ಜಾಮೀನಿಗೋಸ್ಕರ ಹೋರಾಡಬೇಕಾಯಿತು. ಅಷ್ಟೊತ್ತು ಪೊಲೀಸರ ಕೈಗೆ ಸಿಗದೆ ಒಂದು ವಾರದಿಂದ ಫೋನ್ ಬಳಸಿಲ್ಲ, ಬೇರೆಯವ್ರು ಫೋನ್ ಬಳಸಿದ್ದಾರೆ ಅಂತೆಲ್ಲ ನಿಮಗೆ ಪರ್ಫೆಕ್ಟ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಮೊಬೈಲಲ್ಲಿ ಸಾಕ್ಷ್ಯಗಳಿವೆ, ಮತ್ತೊಂದರಲ್ಲಿ ಸಾಕ್ಷ್ಯಗಳಿವೆ, ಏನೆಲ್ಲ ಇದೆ, ಹೋರಾಟ ಮಾಡೋಣ ಅನ್ನುವಂಥ ಸಂದರ್ಭದಲ್ಲಿ ಸೊ ಯಾಕೆ ಅಂಥದ್ದಾಯಿತು ಅನ್ನೋ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ, ಬರದೇ ಏನಲ್ಲ. ಇನ್ನು ಸುಜಾತಾ ಭಟ್ ಅವರ ಪ್ರಕರಣದಲ್ಲಿ ಏನಾಗಿದೆ, SIT ಮುಂದೆ ಏನು ವಿವರಗಳನ್ನು ಕೊಡ್ತಾರೆ, ಏನು ರಿವೀಲ್ ಆಗುತ್ತೆ ಗೊತ್ತಿಲ್ಲ. ಆದರೆ ಈಗ ಸಾರ್ವಜನಿಕವಾಗಿ ಅಭಿಪ್ರಾಯ ಬೇರೆ ರೀತಿಯ ರೂಪಣೆ ಆಗಿದೆ. ಸೊ ಇವರು ಯಾಕೆ ಬಂದರು, ದುತ್ತಂತ ಪ್ರತ್ಯಕ್ಷ ಆದರು, ಇವ್ರ ಹಿನ್ನೆಲೆ ಏನು, ಎಲ್ಲಿ ಒಂದಕ್ಕೊಂದಕ್ಕೆ ಲಿಂಕ್ ಇಲ್ಲ, ಇದೊಂದು ಕಡೆ ಏನೋ ವಿಡಿಯೋಗಳು ಬರ್ತಾ ಇದ್ದಾವೆ, ಮತ್ತೊಂದು ಕಡೆ ಇವರು ಮಗಳು ಹುಡುಕೊಡಿ ಅಂತ ಬರ್ತಾರೆ, ಮತ್ತೊಂದು ಕಡೆ ಅನಾಮಿಕ ಬುರುಡೆ ತಗೊಂಡು ಬರ್ತಾನೆ, ಏನಿದು ಅನ್ನುವಂಥ ಸಹಜ ಆತಂಕ ಮತ್ತು ಆಗ್ರಹಗಳ ನಡುವೆ ಅನುಮಾನಗಳು ಜಾಸ್ತಿ ಆಗಿದ್ವು. ಈಗ ಅನುಮಾನಗಳು ಒಂದೊಂದೇ ಅಡ್ರೆಸ್ ಆಗುವಂಥ ಒಂದು ಪ್ರಕ್ರಿಯೆಗೆ ಬಂದಿದೆ. ಸೊ ಇದು ಅತಿ ದೊಡ್ಡ ಒಂದು ಸಂದೇಶ ಮತ್ತು ಒಂದು ಲರ್ನಿಂಗ್ ಲೆಸನ್ ಮತ್ತು ಒಂದು ಮಾಡೆಲ್ ಕೂಡ ಹೌದು. ಇಂತಹ ಸೂಕ್ಷ್ಮ ಪ್ರಕರಣಗಳನ್ನು ಹೇಗೆ ನಿಭಾಯಿಸಬೇಕು ಅಂತ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಯಾವುದೇ ಪಕ್ಷ ಇದ್ರೂ ಮಾಡಬೇಕಿತ್ತು ಮಾಡಿದ್ದಾರೆ. ಪ್ರತಿಪಕ್ಷ ತನ್ನ ರಾಜಕೀಯವನ್ನು ಯಾವುದೇ ಪ್ರತಿಪಕ್ಷ ಇದ್ರೂ ಮಾಡಬೇಕಿತ್ತು ಮಾಡ್ತಾ ಇದ್ದಾರೆ. ಪೃಥ್ವಿ ಎಸ್ ಪಟೇಲ್, ಇಲ್ಲಿ ಯಾರು ಕುತಂತ್ರ ಮಾಡಿದ್ರೋ, ಯಾರು ಷಡ್ಯಂತ್ರ ಮಾಡಿದ್ರೋ, ಯಾರಿಗೆ ಯಾರು ಯಾವ ಥರ ಮಸಿ ಬಳಿಯಕ್ಕೆ ಹೊರಟಿದ್ರೋ ಗೊತ್ತಿಲ್ಲ. ಬಟ್ SIT ಅಂತೂ ಕ್ಲಿಯರ್ ಕಟ್ ಆಗಿ ನಾವು ಯಾರ ಪರವಾಗಿನೂ ಇಲ್ಲ ಅನ್ನುವಂಥದ್ದು, ನಾವು ಯಾಕೆ ಖಡಕ್ ಪೊಲೀಸ್ ಆಫೀಸರ್ಸ್ಗಳನ್ನು ಅದಕ್ಕೆ ಹಾಕಿದ್ದೀವಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತೋರಿಸ್ತಾ ಹೋಗ್ತಾ ಇದ್ದಾರೆ. ಬಿಕಾಸ್ ಫಸ್ಟು ಅನಾಮಿಕ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತ ಹೇಳಿದಂಥ ಎಲ್ಲ ಕಡೆನೂ ಕೂಡ ಅಗಿಯುವಂಥ ಸಂದರ್ಭ ಒನ್ ಸೈಡೆಡ್ ಇವರು ಆತ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಈಗ ತಿಮರೋಡಿ ಅರೆಸ್ಟ್ ಆದಾಗ ಮತ್ತೊಂದು ಕಡೆ ಸಮೀರ್ಗೆ ನೋಟಿಸ್ ಕೊಟ್ಟು ಅವರನ್ನು ಬಂಧನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಜಾತಾ ಭಟ್ ಪ್ರಕರಣವನ್ನು ಅಂದರೆ ಅನನ್ಯ ಭಟ್ ಪ್ರಕರಣವನ್ನು ಕೂಡ ತನಿಖೆಗೆ ಒಳಪಡಿಸುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇದೆ, ಇದೊಂದು ಲಾಜಿಕಲ್ ಎಂಡ್ಗೆ ಹೋಗುತ್ತೆ ಅಂತ. ಎಸ್ ಅಫ್ಕೋರ್ಸ್. ಯಾಕಂತ ಹೇಳಿದ್ರೆ SIT ಪಾರದರ್ಶಕವಾಗಿ ತನಿಖೆ ನಡೆತಿದೆ. SIT ತನಿಖೆಗೆ ಪರೋಕ್ಷವಾಗಿ ಅನೇಕ ರಾಜಕೀಯ ಪಕ್ಷಗಳು, ಬೇರೆ ಬೇರೆ ಧಾರ್ಮಿಕ ಮುಖಂಡಗಳು ಬೇರೆ ಬೇರೆ ರೀತಿಯ ಒತ್ತಡವನ್ನು ಈ ಕ್ಷಣವೂ ಕೂಡ ಏರ್ತಿರ್ತಕ್ಕಂಥದ್ದು. ಅದೇ ರೀತಿ ಇನ್ನು ಪ್ರಗತಿಪರರಂತ ಕರೆಸ್ಕೊಳ್ತಕ್ಕಂಥವ್ರು ಮತ್ತು ಬೇರೆ ಬೇರೆ ಎಡಪಂಥೀಯರು ಕೂಡ ಅವ್ರದ್ದು ರೀತಿಯ ಒತ್ತಡವನ್ನು ಏರ್ತಿದ್ದಾರೆ. ಈ ಎರಡೂ ಒತ್ತಡಗಳ ನಡುವೆ SIT ಇವತ್ತು ಕೆಲಸವನ್ನು ಮಾಡ್ತಿರುವಂಥದ್ದು. ನಿಮಗೆ ಕುಮಾರಿ ಸೌಜನ್ಯ
ಕೊಲೆಯ ನಂತರ ಕುಮಾರಿ ಸೌಜನ್ಯ ಕೊಲೆ ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸ್ತು. ಅತ್ಯಾಚಾರಿ ಮತ್ತು ಕೊಲೆಗಡಕರಿಗೆ ಒಂದು ಮೆಸೇಜನ್ನು ಪಾಸ್ ಮಾಡ್ತು, ಇಲ್ಲಿ ಅಷ್ಟು ಸುಲಭ ಅಲ್ಲ ಅಂತೇಳಿ. ಅದಕ್ಕೆ ಒಂದು ದೊಡ್ಡ ಮಟ್ಟದ ವೇಗವನ್ನು ಕೊಟ್ಟಿದ್ದು ಮತ್ತು ಅದಕ್ಕೊಂದು ಆ ಭಾಗದಲ್ಲಿ ಧ್ವನಿ ಎತ್ತಿಸಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ. ನಿಮಗೆ ಇವತ್ತು ಅನೇಕರು ಹೇಳ್ತಾರೆ ನಾವು ಹೆಣ್ಣುಮಕ್ಕಳ ಪರವಾಗಿ, ಹಿಂದೂ ಹೆಣ್ಣುಮಕ್ಕಳ ಪರವಾಗಿ. ಅವತ್ತು ಯಾವ ಕಾಂಗ್ರೆಸ್ಸಿಗರು ಕೂಡ, ಯಾವ ಭಾರತೀಯ ಜನತಾ ಪಕ್ಷದವರು ಕೂಡ, ಮತ್ತು ಯಾವ ಹಿಂದೂ ಮಹಾಸಭಾ, ಯಾವ ಸಂಘ ಪರಿವಾರ ಕೂಡ ಆ ಹೆಣ್ಣು ಮಗಳ ಸಾವಿಗೆ ಕನಿಕರ ವ್ಯಕ್ತಪಡಿಸಲಿಲ್ಲ. ಬದಲಾಗಿ ತನಿಖೆಗೆ ಯಾರೂ ಒತ್ತಾಯಿಸಲಿಲ್ಲ. ಅದಕ್ಕೆ ಒಂದು ಹಂತವನ್ನು ಕೊಟ್ಟವಂಥವ್ರು ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಆಕೆ ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳಿದ್ಲು. ಬೇರೆ ಯಾರಾದರೂ ಒಕ್ಕಲಿಗ ಸಮುದಾಯದ ಮುಖಂಡರುಗಳು ರಾಜಕೀಯ ಚುನಾವಣಾ ಸಂದರ್ಭದಲ್ಲಿ ಯಾರಾದರೂ ಹತ್ಯೆಯಾಗಿ ಕೊಲೆಯಾದರೆ ಎಲ್ಲ ನಾಯಕರುಗಳು ಧ್ವನಿ ಎತ್ತಿಸ್ತಾರೆ, ಸ್ವಾಮೀಜಿಗಳು ಧ್ವನಿ ಎತ್ತಿಸ್ತಾರೆ. ಯಾವ ಒಕ್ಕಲಿಗ ಮುಖಂಡರು ಯಾರು ಕೂಡ ಧ್ವನಿ ಎತ್ತಿಸಲಿಲ್ಲ. ಒಕ್ಕಲಿಗ ಸಂಘವೂ ಕಾಣಲಿಲ್ಲ ಮತ್ತು ಒಕ್ಕಲಿಗ ಸಂಸ್ಥಾನದ ಸ್ವಾಮೀಜಿಗಳು ಕೂಡ ಒಬ್ಬ ಒಕ್ಕಲಿಗ ಹೆಣ್ಣು ಮಗಳ ಅತ್ಯಾಚಾರ ಕೊಲೆಯಾಗಿದೆ ಅಂತ ಧ್ವನಿ ಎತ್ತಲಿಲ್ಲ. ಅದಕ್ಕೆ ಒಂದು ಧ್ವನಿ ಎತ್ತವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಅವತ್ತು ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ಇದ್ದರು. ಇವತ್ತು ಕೂಡ ಅವರು ರಾಷ್ಟ್ರೀಯ ಹಿಂದೂ ಮಹಾಸಭಾ ಅಂತ ಮಾಡ್ಕೊಂಡಿದ್ದಾರೆ, ಅದರ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥದ್ದು. ಎಸ್, ಅವರ ಹೋರಾಟ, ಅವರ ಬದ್ಧತೆ ಎಲ್ಲವೂ ಕೂಡ ಒಪ್ಕೊಳ್ಳೋಣ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತವರು ಬಳಸ್ತಕ್ಕಂಥ ಭಾಷೆ ಮತ್ತು ಆಧಾರ ರಹಿತವಾಗಿ ಬೇರೊಬ್ಬರ ಮೇಲೆ ಆರೋಪವನ್ನು ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ, ಅಂದರೆ ಈ ಸಮಾಜದ ಸ್ವಾಸ್ಥ್ಯ ಇದರಿಂದ ಎಷ್ಟು ಹಾಳಾಗುತ್ತೆ ಅಂತ ಹೇಳಿದ್ರೆ, ಯಾರೋ ನನಗೆ ಆಗಲ್ಲ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಬಾರ್ದು. ನಿಮ್ಮ ಹತ್ರ ಆರೋಪ ಮತ್ತು ಆಧಾರ ಮತ್ತು ಸಾಕ್ಷಿ ಇದ್ದರೆ ಯಾವ ಸಂಬಂಧಪಟ್ಟ ಕಾನೂನಿನ ಸಮಕ್ಷಮಕ್ಕೆ ಅಥವಾ ತನಿಖಾ ಸಂಸ್ಥೆಗಳು ಒಪ್ಪಿಸಬೇಕು. ಅದು ಒಬ್ಬ ನಿಜವಾದ ಹೋರಾಟಗಾರನ ಲಕ್ಷಣ. ಆದರೆ ನಿಮಗೆ ಹೋರಾಟದ ದಿಕ್ಕುಗಳು ಎಲ್ಲ ತಪ್ಪು ಅಂತ ಹೇಳಿದ್ರೆ, ಸೌಜನ್ಯ ಹೋರಾಟದ ಹೆಸರಿನಲ್ಲಿ ಒಂದಷ್ಟು ಅದನ್ನು ರಾಜಕೀಯ ಬೇಳೆ ಬೇಚ್ಕೊಳ್ಳೋಕೆ ಕೊಟ್ಟರು, ಅದರಿಂದ ಬೇರೆ ಬೇರೆ ರೀತಿಯ ಪಡೆ ಕೊಟ್ಟರು ಮತ್ತು ಅದು ರಾಜಕೀಕರಣಗೊಂಡಿದ್ದು ಕೂಡ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಇದು ಒಂದು ಭಾಗ. ನೀವೊಂದು ಮಾತು ಹೇಳಿದ್ರಿ, ಎಸ್ ಐ ಟಿ ಇನ್ನೊಂದು ಪ್ರಮುಖವಾದ ತನಿಖೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಸುಮಾರು 10 ರಿಂದ 12 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು. ಯಾಕಂತೇಳಿದ್ರೆ ಕೂಡಲೇ ಕೆಲವು ಕೊಳೆತಿದ್ದು ಶವಗಳು ಆ ಸ್ಪಾಟಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥದ್ದು, ಅವುಗಳನ್ನು ಕೂಡ ದಾಖಲೆಗಳನ್ನು ತೆಗೆದುಕೊಳ್ತಿರ್ತಕ್ಕಂಥದ್ದು. ಸುಮಾರು ಬೆಳ್ತಂಗಡಿಯಲ್ಲಿ ಒಂದು ಹಂತದಲ್ಲಿ 400 ರಿಂದ 500 ನಾಪತ್ತೆ ಪ್ರಕರಣಗಳಿರ್ತಕ್ಕಂಥದ್ದು. ಅದನ್ನು ಕೂಡ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ SIT ಎಲ್ಲವನ್ನೂ ತನಿಖೆ ಮಾಡಬೇಕು. ನಿಮಗೆ ಈಗಾಗಲೇ ಒಬ್ಬ ಮಾಸ್ಕ್ ಮ್ಯಾನ್ ಹೇಳ್ದ ಅನ್ನೋದು ಒಂದು ತನಿಖೆ ಆದರೆ, ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಅನುಮಾನಗಳು, ಶಂಕೆಗಳು, ಆರೋಪಗಳು ಎಲ್ಲವನ್ನು ಕೂಡ SIT ತನಿಖೆ ಮಾಡಿ ಅದಕ್ಕೆ ಕಂಪ್ಲೀಟ್ ಒಂದು ಜಡ್ಜ್ಮೆಂಟ್ ಕೊಡತಕ್ಕಂಥ ಅವಕಾಶ ಇರತಕ್ಕಂಥದ್ದು ಮತ್ತು ಶಕ್ತಿ ಇರ್ತಕ್ಕಂಥದ್ದು SITಗೆ. ನಿಮಗೆ ಕಾವಂದರು ವೀರೇಂದ್ರ ಹೆಗ್ಗಡೆಯವರು ಒಂದು ಮಾತನ್ನು ಹೇಳಿದರು, ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿದರು, ಆರೋಪಗಳನ್ನು ಮಾಡಿದರು, ತೇಜೋವಧೆ ಮಾಡಿದರು, ಎಲ್ಲವನ್ನು ಕೂಡ ನಾವು ಸಹಿಸಿಕೊಂಡಿದ್ದೀವಿ ಮತ್ತು ಸರ್ಕಾರ SIT ಮಾಡಿರೋದನ್ನು ಕೂಡ ನಾವು ಸ್ವಾಗತಿಸ್ತಿದ್ದೀವಿ ಅಂತ ಹೇಳಿದರು. ಮತ್ತು SITಯಿಂದಲೇ ಎಲ್ಲದಕ್ಕೂ ಕೂಡ ಪರಿಹಾರ, ಎಲ್ಲ ಅನುಮಾನಗಳು, ನಮ್ಮ ಮೇಲಿನ ಆರೋಪಗಳು ಎಲ್ಲದಕ್ಕೂ ಕೂಡ SIT ಪರಿಹಾರ, SITಯ ಅಂತಿಮವಾದ ಏನು ತೀರ್ಪೇ ಅದು ಪರಿಹಾರ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಹಾಗಾದರೆ ಧರ್ಮಸ್ಥಳಕ್ಕೆ ಅಪಮಾನ ಮಾಡಿದವರು ಯಾರು ಅನ್ನೋ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು. ಯಾರು? ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾವ ಪಕ್ಷದಲ್ಲಿದ್ದರು, ಯಾರ ಸಂಘದಲ್ಲಿದ್ದರು, ಯಾರ ಸಹವಾಸದಲ್ಲಿದ್ದರು? ಇದೇ ಗಿರೀಶ್ ಮಟ್ಟಣ್ಣನವರು ಕೂಡ ಭಾರತೀಯ ಜನತಾ ಪಕ್ಷದ ಅತಿದೊಡ್ಡ ನಾಯಕರಾಗಿದ್ದರು. ಅವರು ಉಸಿ ಬಾಂಬ್ ಕರೆ ಕೊಟ್ಟರು, ಉಸಿ ಬಾಂಬ್ ಹೆದರಿಕೆ ಕೊಟ್ಟು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು, ರಿಸೈನ್ ಮಾಡಿದ್ರು. ಆಮೇಲೆ ಯಾವ ಪಾರ್ಟಿಗೆ ಹೋದ್ರು? ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋದರು, ಉತ್ತರ ಕರ್ನಾಟಕ ಭಾಗದ ಲೀಡರ್ ಆದರು, ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಾರಿ ಟಿಕೆಟನ್ನು ಕೂಡ ಕೊಟ್ಟರು. ಇವತ್ತು ಅದೇ ಮಟ್ಟಣ್ಣನವರು ಇವತ್ತು ಆರೋಪವನ್ನು ಮಾಡ್ತಿರೋದು. ಹಾಗಾದರೆ ಭಾರತೀಯ ಜನತಾ ಪಕ್ಷದ ಧರ್ಮ ಯುದ್ಧ ಯಾರ ವಿರುದ್ಧ ಅನ್ನೋದು ಇಲ್ಲೇ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಎಲ್ಲರೂ ಕೂಡ ಭಕ್ತರಿದ್ದಾರೆ, ನಿಮಗೆ ಇರ್ರೆಸ್ಪೆಕ್ಟಿವ್ ಆಗಿ ಎಲ್ಲ ಜಾತಿಯ ಭಕ್ತರು ಕೂಡ ಧರ್ಮಸ್ಥಳದ ಭಕ್ತರಿದ್ದಾರೆ. ಧರ್ಮಸ್ಥಳದ ಮೇಲೆ ಅದೊಂದು ಭಾವೈಕ್ಯತೆ ಕೇಂದ್ರ ಆಗಿರ್ತಕ್ಕಂಥದ್ದು ಮತ್ತು ಅದೊಂದು ಅತಿ ದೊಡ್ಡ ಈ ದೇಶದ ಧಾರ್ಮಿಕ ಕೇಂದ್ರ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಯಾರು ಕೂಡ ಯಾರನ್ನು ತೇಜೋವಧೆ ಮಾಡಬಾರ್ದು. ಯಾರೋ ಸಮೀರ್ ಅನ್ನೋರು, ಇನ್ನೊಬ್ಬರು ಯಾರೋ ಇದು ಮಾಡ್ತಾರೆ, ಯಾರು ಕೂಡ ಮಾಡಬೇಕಾದ್ರೆ ಯಾರದೇ ಮೇಲೆ ಆರೋಪವನ್ನು ಮಾಡಬೇಕಾದ್ರೆ ಒಂದಷ್ಟು ದಾಖಲೆಗಳನ್ನ ಇಟ್ಕೋಬೇಕು. ಹಾಗಂತ ಇನ್ಯಾರ್ದು ತೇಜೋವಧೆ ಮಾಡಲಿಕ್ಕೆ ಪ್ರಯತ್ನವೂ ಮಾಡ್ಬೋದು. ಈಗ ಪ್ರಶ್ನೆಗಳು ಸಮಾಜದಲ್ಲಿ ಅನೇಕ ಪ್ರಶ್ನೆಗಳಾಗ್ತದೆ. ಸಮೀರ್ ಅವರು ಇದು ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ವಿಶ್ವ ಹಿಂದೂ ಪರಿಷತ್ ನಾಯಕರುಗಳು, ಬಜರಂಗ ದಳ ನಾಯಕರು ಕೇಳ್ತಾರೆ. ಸಮೀರ್ ಅವರು ಧರ್ಮಸ್ಥಳದ ಬಗ್ಗೆ ಪ್ರಶ್ನೆಯನ್ನೇ ಎತ್ತಾರೆ. ಅವರದೇ ಸಮಾಜದ, ಅವರದೇ ಮುಸ್ಲಿಂ ಜಾತಿಯಲ್ಲಿರ್ತಕ್ಕಂಥ ಕಂದಕಗಳ ಬಗ್ಗೆ, ಮೂಢ ನಂಬಿಕೆಗಳ ಬಗ್ಗೆ ಯಾಕೆ ಹೋರಾಟವನ್ನು ಮಾಡ್ತಿಲ್ಲ?
ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿರ್ತಕ್ಕಂಥ. ಒಟ್ಟಾರೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ನೀವು ಹೇಳಿದಾಗೆ SIT ಅತ್ಯಂತ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. SIT ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಅವಕಾಶ ಇರ್ತಕ್ಕಂಥ. ಒಟ್ಟಾರೆ ಅಲ್ಲಿರ್ತಕ್ಕಂಥ ಎಲ್ಲ ಅನುಮಾನಗಳು, ಆರೋಪಗಳು, ಸಂಖ್ಯೆಗಳು ಎಲ್ಲವನ್ನು ಕೂಡ ಒಂದು ಹಂತಕ್ಕೆ ತಂದು ಯಾರಾದರೂ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಟ್ಟು SIT ಒಂದು ರಿಪೋರ್ಟ್ ಕೊಡಬೇಕು. ಅದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. BJP, ಕಾಂಗ್ರೆಸ್ಸು, ಎಡಪಂಥೀಯರು, ಪ್ರಗತಿಪರರು ಮತ್ತು ಸ್ವತಃ ನಿಮಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರೇ ಸ್ವಾಗತ ಮಾಡಿದರೆ ನಾವು ಸಂಪೂರ್ಣವಾಗಿ ಬೆಂಬಲ ಇದೆ ಅವರ ತನಿಖೆಗೆ ಅಂತ ಹೇಳಿರೋದು ಕೂಡ ಸ್ವಾಗತಾರ್ಹ ವಿಚಾರ.